ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಪ್ಲೀಸ್, ಥ್ಯಾಂಕ್ ಯು. ಬೇಜಾರು ಮಾಡ್ಕೋಬೇಡಿ. ನೋಡಿ, ನಿಮ್ಮ ತಂದೆ ಬಗ್ಗೆ ನಿಮ್ಗೆ ಎಷ್ಟು ಗೌರವ ಇದೆ, ನೀವು ಅವ್ರನ್ನ ಎಷ್ಟು ಪ್ರೀತಿಸ್ತೀರಾ ಅಂತ ನಮ್ಗೆಲ್ರಿಗೂ ಚೆನ್ನಾಗಿ ಗೊತ್ತು. ಅದು ಗೊತ್ತಿದ್ದು ಜಯದೇವ್ ಅವ್ರು ಹಾಗೆ ಮಾಡಿದ್ರಂದ್ರೆ ಕೋಪ ಬರೋದು ಸಹಜ ಅಲ್ವಾ? ನಿಮ್ಮ ಜಾಗದಲ್ಲಿ ಯಾರೇ ಇದ್ದಿದ್ರು ಅವರು ಇದನ್ನೇ ಮಾಡ್ತಿದ್ರು. ಕೆಲವರು ಮಾತಲ್ಲಿ ಅರ್ಥ ಮಾಡ್ಕೋತಾರೆ, ಇನ್ನು ಕೆಲವ್ರನ್ನ ನೋಡಿ. ಪ್ಲೀಸ್, ನೀವು ಬೇಜಾರು ಮಾಡ್ಕೋಬೇಡಿ. ಇದರಲ್ಲಿ ನಿಮ್ಮ ತಪ್ಪು ಯಾವುದೂ ಇಲ್ಲ. ನಿಮ್ಮ ತಮ್ಮನ ಮೇಲೆ ಕೈ ಮಾಡಿದ್ರಿ ಅಂತ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಇಲ್ಲ ಭೂಮಿಕಾ, ಜಯದೇವ್ ಮೇಲೆ ಕೈ ಮಾಡಿದೆ ಅಂತ ನಾನು ಬೇಜಾರು ಮಾಡ್ಕೊಂಡಿಲ್ಲ. ನಮ್ಮಪ್ಪನ ಕಾರ್ಯ ವರ್ಷಕ್ಕೊಂದ್ಸತಿ ಬರೋದು, ನಮ್ಮ ಮನೆಯವರೆಲ್ಲ ಸೇರ್ ಮಾಡ್ತೀವಿ. ಅದಾದರೂ ಅಚ್ಚುಕಟ್ಟಾಗಿ ಆಗ್ಬೇಕಲ್ವಾ? ಮನೆ ಹಿರಿಮಗನಾಗಿ ಅಪ್ಪನ ಕಾರ್ಯ ಸರಿಯಾಗಿ ಮಾಡೋಕ್ಕಾಗಲಿಲ್ಲ ಅಂತ ಬೇಜಾರು ನನಗೆ. ಅಪ್ಪನ ನಾನು ಅಂಥ ಎತ್ತರದ ಸ್ಥಾನದಲ್ಲಿಟ್ಟಿದ್ದೇನೆ, ಅಷ್ಟು ಗೌರವಿಸ್ತೀನಿ. ನನ್ನ ಪಾಲಿನ ದೇವರವರು. ಅವ್ರಿಗೇನಾದರೂ ಅವಮಾನ ಆಗೋ ಥರ ಆದರೆ ನನ್ನ ಕೈ ಸಹಿಸೋಕ್ಕಾಗಲ್ಲ. ನಾನು ಅಮ್ಮನಿಗಿಂತ ಅಪ್ಪನ ಜೊತೆಲೇ ಜಾಸ್ತಿ ಬೆಳೆದಿದ್ದು. ಅವರೇ ನನ್ನ ಕೈ ಹಿಡಿದು ನಡೆಸಿದ್ದು. ಅವರು ನನ್ನ ಮನಸ್ಸಲ್ಲಿ, ನನ್ನ ಕಲ್ಪನೆಯಲ್ಲಿ ಇನ್ನೂ ಜೀವಂತವಾಗಿದ್ದಾರೆ. ಏನಾದರೂ ವ್ಯತ್ಯಾಸ ಆದ್ರೆ ನನ್ನ ಕೈ ಸಹಿಸ್ಕೊಳಕ್ಕಾಗಲ್ಲ ಭೂಮಿಕಾ. ಸರಿ ಬಿಡಿ, ಅದೆಲ್ಲ ಬನ್ನಿ ಊಟ ಮಾಡಿ. ಬೇಡ ಭೂಮಿಕಾ, ನಂಗೆ ಮೂಡಿಲ್ಲ, ನೀವು ಮಾಡಿ. ಖಾಲಿ ಹೊಟ್ಟೆಯಲ್ಲಿದ್ರೆ ಕೋಪ ಇನ್ನೂ ಜಾಸ್ತಿ ಆಗುತ್ತೆ. ನೀವು ಬನ್ನಿ ಊಟ ಮಾಡಿ. ಬನ್ನಿ ಪ್ಲೀಸ್. ಮಲ್ಲಿ ಮಲ್ಲಿ, ಇದನ್ ಬಿಡು. ನೋಡು, ನಿನಗೆ ಹೋದ ವರ್ಷ ದೀಪಾವಳಿಗೆ ತೆಗ್ದಿದ್ವಲ್ಲ ಬ್ರೌನ್ ಸೀರೆ, ಅದಿಷ್ಟ ಅಲ್ವಾ? ಅದರದ್ದು ಬ್ಲೌಸ್ ಹೊಲ್ದಿದೆ. ಅದರ ಜೊತೆಗೆ ಇನ್ನೊಂದು ಹೊಸ ಸೀರೆ ತೆಗ್ದಿದ್ವಿ. ಅದರದ್ದು ಬ್ಲೌಸ್ ಹೊಲ್ದಿದಾರೋ ಇಲ್ವೋ ಗೊತ್ತಿಲ್ಲ. ನಿನ್ಗೆ ಯಾವ ಸೀರೆ ಇಷ್ಟ? ಅಲ್ಲ, ಒಂದಿಷ್ಟು ಸಾರಿ ವಿಷಯ ಯಾಕೆ? ಇದೇ ನಿಂಗೆ ಹೇಳ್ತಿದ್ದೀರಾ? ನಿನ್ನ ಎಂಗೇಜ್ಮೆಂಟ್ಗೆ? ಎಂಗೇಜ್ಮೆಂಟಾ? ಓ, ಐಮ್ ಸಾರಿ, ನಿನಗೆ ಹೇಳಿಲ್ವಾ? ಸಾರಿ, ನಿನ್ನ ಎಂಗೇಜ್ಮೆಂಟು ನಾಳೆನೆ. ನಾಳೆನಾ? ಯಾಕೆ, ಏನಾದರೂ ಪ್ರಾಬ್ಲಮ್ ಇದೆಯಾ? ಏನಾದರೂ ಅಭ್ಯಂತರ ನನಗೆ? ಅಲ್ಲಲ್ಲ, ಪ್ರಾಬ್ಲಮ್ ಅಂತಲ್ಲ. ಎಕ್ಸಾಮ್ಸ್ ಎಲ್ಲ ಮುಂದೆ ಇಟ್ಕೊಂಡಿದ್ದೆಲ್ಲ ಬೇಡ ಅಂತ ಅವತ್ತೇ ನಾವು ಡಿಸೈಡ್ ಮಾಡಿದ್ವಲ್ಲ, ಅದಕ್ಕೆ ಶಾಕ್ ಆಯಿತು. ಅಲ್ಲಿ ನಾನು ಮದುವೆ ಬಗ್ಗೆ ಮಾತಾಡ್ತಿಲ್ಲ. ಜಸ್ಟ್ ಅನ್ ಎಂಗೇಜ್ಮೆಂಟ್, ಒಂದು ಕಮಿಟ್ಮೆಂಟ್ ಅಷ್ಟೇ. ಮದುವೆ ನಿನಗೆ ಯಾವಾಗ ಬೇಕೋ ಅವಾಗ ಇಟ್ಕೊಳ್ಳೋಣ, ಓಕೆ? ಸರಿ. ಆದರೂ ನೀನು ಹೇಳಿದ್ಮೇಲೆ ನನಗೂ ಅನ್ನಿಸ್ತಿದೆ, ಯಾಕೋ ತುಂಬಾ ಬೇಗನೆ ಆಗೋಯ್ತು. ಬೇಡ ಬೇಡ ಬೇಡ, ನಾನು ಗೌತಮ್ ಅವ್ರ ಹತ್ರ ಮಾತಾಡ್ತೀನಿ. ಒಂದು 3-4 ವರ್ಷ ಆದಮೇಲೆ ಇಟ್ಕೊಳ್ಳೋಣ. 4-5 ವರ್ಷನಾ? ಅದು ಬೇಗ ಆಗೋಯ್ತಾ? ಸರಿ, 8-10 ವರ್ಷ ಅದಾದ್ಮೇಲೆ ನೋಡ್ಕೊಳ್ಳೋಣ. ಇವಾಗ ಅದ್ರ ಬಗ್ಗೆ ಮಾತೇ ಬೇಡ. ಓಕೆ ಅಲ್ವಾ? ಕಳ್ಳಿ, ನಿನಗೂ ಬೇಗ ಮದುವೆ ಆಗಬೇಕು ಅಂತಿದೆ, ಆದರೆ ಮೇನ್ಸ್ ಎಕ್ಸಾಮ್ ಅಂತ ನೆಪ ಹೇಳ್ಕೊಂಡು. ಓಕೆ ಅಲ್ವಾ? ಹಾಗಾದ್ರೆ ಮದುವೆನ ನಾಳಿದ್ದು ಇಟ್ಕೊಂಬೇಡ. ನಾಳಿದ್ದ ಮಾಡ್ಬೋದಿತ್ತು, ಆದರೆ ಬೇಡ, ಬೇಗ ಆಗೋಯ್ತು. ನನಗೆ ರಹಸ್ಯ, ಓದ್ಕೋ. ಬಂದ್ ಸಾರಿ ನೋಡು. ಅಮೃತಧಾರೆ, ನನ್ನ ಅಮೃತಧಾರೆ.